ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಕನ್ನಡ ಕಿಚನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಮನೆಯಲ್ಲಿ ತುಂಬ ಈಸಿಯಾಗಿ ಚಿಕ್ಕು ಮಿಲ್ಕ್ ಶೇಕ್ನ ಹೇಗೆ ಮಾಡೋದಂತ ನೋಡೋಣ. ಹಾಗೆ ಈ ವಿಡಿಯೋ ನೋಡ್ತಿರೋರು ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಬನ್ನಿ ಚಿಕ್ಕು ಮಿಲ್ಕ್ ಶೇಕ್ನ ಹೇಗೆ ಮಾಡೋದಂತ ನೋಡೋಣ. ನಾನಿಲ್ಲಿ ಚಿಕ್ಕು ಮಿಲ್ಕ್ ಶೇಕ್ ಮಾಡೋದಕ್ಕೆ ಮೊದಲಿಗೆ 5 ಚಿಕ್ಕು ಹಣ್ಣನ್ನ ತಗೊಂಡಿದ್ದೀನಿ. ಅದನ್ನ ಈ ತರ ಚಾಕುವಿಂದ ಕಟ್ ಮಾಡಿ ಒಂದು ಸ್ಪೂನಿನ ಸಹಾಯದಿಂದ ಇದ್ರ ಒಳಗಡೆ ಇರುವಂತ ಹಣ್ಣನ್ನ ತೆಗೆದುಕೊಳ್ತಿದ್ದೀನಿ. ಹಾಗೆ ಬೀಜ ಮತ್ತೆ ಸಿಪ್ಪೆನ ಸಪರೇಟ್ ಮಾಡ್ಕೊಳ್ತಿದ್ದೀನಿ. ನಾವು ಸಿಪ್ಪೆನ ಯೂಸ್ ಮಾಡಿ ಜ್ಯೂಸ್ ಮಾಡ್ಕೊಂಡ್ರೆ ಅದು ಕುಡಿಯುವಾಗ ಅಂಟಂಟು ಅನ್ಸುತ್ತೆ. ಅದಕ್ಕೆ ಸಿಪ್ಪೆನ ತೆಗೆದು ಮಿಲ್ಕ್ ಶೇಕ್ ಮಾಡ್ಬೇಕಾಗತ್ತೆ. ನಂತರ ನಾನು ಎಲ್ಲ ಹಣ್ಣನ್ನ ಈ ತರ ಸಿಪ್ಪೆ ತೆಗೆದು ಸಪರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಅದಕ್ಕೆ 4 ಪೀಸ್ ನಷ್ಟು ಐಸ್ ಕ್ಯೂಬ್ ನ ಹಾಕ್ತಿದ್ದೀನಿ. ಹಾಗೆ ಸ್ವೀಟ್ಗೋಸ್ಕರ ಇಲ್ಲಿ ನಾನು 2 ಸ್ಪೂನ್ ಅಷ್ಟು ಸಕ್ಕರೆನ ಯೂಸ್ ಮಾಡ್ತಿದ್ದೀನಿ. ಸಕ್ಕರೆ ಬದಲಿಗೆ ನಾವು ಕಲ್ಸಕ್ಕರೆನೂ ಕೂಡ ಯೂಸ್ ಮಾಡಬಹುದು, ಹಾಗೆ ಜೇನುತುಪ್ಪ ಆದ್ರೂ ಕೂಡ ಯೂಸ್ ಮಾಡಬಹುದು. ಈಗ ಇದಕ್ಕೆ ನಾನು 1 ಗ್ಲಾಸ್ ನಷ್ಟು ಕಾಯಿಸಿ ತಣ್ಣಗಾಗಿರುವಂತ ಹಾಲನ್ನ ಹಾಕ್ತಿದ್ದೀನಿ. ನಿಮ್ಗೆ ಥಿಕ್ನೆಸ್ ಎಷ್ಟು ಬೇಕಂತ ನೋಡಿ ಹಾಲನ್ನ ಹಾಕೊಳ್ಳಿ. ನಂತರ ಇದರಲ್ಲಿರುವಂಥ ಐಸ್ ಪೀಸ್ ಎಲ್ಲ ಕರ್ಗೋ ತನ್ಕೊಂಡು ಇದನ್ನ ಗ್ರೈಂಡ್ ಮಾಡ್ಕೊಂಡು ನಂತರ ಇಲ್ಲಿ 2 ಗ್ಲಾಸ್ಗೆ ಹಾಕೊಳ್ತಿದ್ದೀನಿ. ನಾನು ತಗೊಂಡಿರುವಂಥ 5 ಚಿಕ್ಕು ಹಣ್ಣಿಂದ 2 ಗ್ಲಾಸ್ ನಷ್ಟು ಮಿಲ್ಕ್ ಶೇಕ್ ಆಗಿದೆ. ಈಗ ಇದಕ್ಕೆ ಗಾರ್ನಿಶಿಂಗ್ಗೋಸ್ಕರ ಗೋಡಂಬಿ ಮತ್ತು ಬಾದಾಮ್ನ ಹಾಕ್ತಿದ್ದೀನಿ. ಈಗ ಚಿಕ್ಕು ಮಿಲ್ಕ್ ಶೇಕ್ ರೆಡಿ ಆಗಿದೆ. ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.